ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಸೊ ಚಿತ್ರಲೋಕ ಚಾನಲ್ಗೆ ವೆಲ್ಕಮ್. ಎಲ್ಲ ಈ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ಕೊಳ್ಳಿ. ಸೊ ನಾನು ಈ ದಿನ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ನನಗೆ ರೋಗದ ಬಗ್ಗೆ ಕಮೆಂಟ್ ಮಾಡಿದ್ರ. ರೋಗ ಯಾವಾಗತ್ತೆ, ಯಾವ್ಯಾವ ರೀತಿ ಯಾವ್ಯಾವ ಗ್ರಹಗಳ ಕಾಂಬಿನೇಷನ್ ಇದ್ದರೆ ರೋಗ ಆಗುತ್ತೆ, ಹೇಗೆ ಜಾತಕದಲ್ಲಿ ರೋಗ ಬರುತ್ತೆ, ಚೆನ್ನಾಗೇ ಇದ್ದದ್ದು ಮನುಷ್ಯನಿಗೆ ಇದ್ದಕ್ಕಿದ್ದಾಗೆ ರೋಗಗಳು ಏನಕ್ಕೆ ಬರ್ತವೆ, ಯಾವ ಗ್ರಹಗಳ ಕಾರಣ, ಇದಕ್ಕೆ ಯಾವ ಗ್ರಹಗಳ ಕಾಂಬಿನೇಷನ್ ಕಾರಣ, ಸೊ ಇದು ಯಾವ ರೀತಿ ನಿಮಗೆ ರೋಗ ಬರ್ಬೋದು, ಏನೇನು ರೋಗಗಳು ಬರ್ಬೋದು, ಯಾವ ಒಂದು ಬಾಡಿ ಪಾರ್ಟ್ಸಲ್ಲಿ ಒಂದು ಮನುಷ್ಯನ ಒಂದು ಜೀವನದಲ್ಲಿ ತಲೆಯಿಂದ ಕಾಲ್ವರೆಗೂ ರೋಗ ಬರ್ತಕ್ಕಂಥದ್ದಿದೆ. ಸೊ ಕೆಲವರಿಗೆ ನರಗಳ ಸಮಸ್ಯೆ ಬರ್ತವೆ, ಕೆಲವರಿಗೆ ಮೆದುಳಿನ ಸಮಸ್ಯೆ ಬರ್ತವೆ, ಕೆಲವರಿಗೆ ಜ್ವರ, ಕೆಲವರಿಗೆ ಇಮ್ಯುನಿಟಿ, ಕೆಲವರಿಗೆ ವೈರಸ್ ಇನ್ಫೆಕ್ಷನು, ಕೆಲವರಿಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು, ಕೆಲವರಿಗೆ ಹಾರ್ಟು, ಚೆಸ್ಟು, ಕೆಲವರಿಗೆ ಲಿವರು, ಕೆಲವರಿಗೆ ಕಿಡ್ನಿ, ಕೆಲವರಿಗೆ ಕರಳು, ಸೊ ಕೆಲವರಿಗೆ ಕಾಲು, ಕೈ, ಮೂಳೆ, ಕೆಲವರಿಗೆ ಮಾಂಸ. ಸೊ ಈ ಎಲ್ಲ ಥರದ ರೋಗಗಳು ಕೂಡ ಇದೆ ಆ್ಯಕ್ಚುಲಿ, ನಿಮಗೆ ಗೊತ್ತಿರೋ ಹಾಗೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ರೋಗ ಆಗುತ್ತೆ, ರೋಗಕ್ಕೆ ಕಾರಣ ಏನು, ಅದಕ್ಕೆ ಕಾಂಬಿನೇಷನ್ ಏನು ಅಂತ ಈ ದಿನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಜಾತಕದಲ್ಲಿ ಯಾವಾಗ ರೋಗ ಬರುತ್ತೆ ಅಂತ ಹೇಳಿದ್ರೆ, 6ನೇ ಮನೆ, ನಮ್ಮ ಪಂಚಮ ಸ್ಥಾನ ಇದೆಯಲ್ಲ, ಪಂಚಮ ಸ್ಥಾನದಿಂದ ಇನ್ನು ನೆಕ್ಸ್ಟ್ ಮನೆ 6ನೇ ಮನೆ, ಲಗ್ನದಿಂದ 6ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದಾಗ, ಪಾಪಗ್ರಹಗಳು ತುಂಬ ಹೆವಿಯಾಗಿ ಅಫ್ಲಿಕ್ಟ್ ಆಗಿದ್ದಾಗ, ಆ್ಯಂಡ್ 6ನೇ ಮನೆ ಒಂದು ಸ್ವಾಮಿ ತುಂಬ ನೀಚ ಪರಿಸ್ಥಿತಿಯಲ್ಲಿದ್ದಾಗ ಆಗ ರೋಗಗಳು ಬರ್ತವೆ. ಯಾವಾಗ ಬರ್ತದೆ ರೋಗ? ಕೆಲವ್ರಿಗೆ ಹೇಳ್ತಾರೆ, ಸುಮಾರು 6ನೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಗ್ರಹಗಳಿದೆ ಗುರೂಜಿ ನನ್ನ ಜಾತಕದಲ್ಲಿ, ಬಟ್ ನನಗೆ ಯಾವ ರೋಗನೂ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೋಗ ಬರೋದು ಟೈಮ್ ಕೂಡ ಇದೆ. ಅದು 6ನೇ ಮನೇಲಿ ಇದ್ದೆ ಅಂದ ತಕ್ಷಣ ಇವಾಗ ನಿಮಗೆ ರೋಗ ಬರಬೇಕು ಅಂತಲ್ಲ. 6ನೇ ಮನೇಲಿ ಗ್ರಹಗಳಿದ್ದರೂ ಕೂಡ ಅದರ ದಶೆ ಅಂತರ್ದಶೆ ಆ್ಯಕ್ಟಿವೇಟ್ ಆದಾಗ ಮಾತ್ರ ನಿಮಗೆ ರೋಗ ಬರುತ್ತೆ. ನೋಡಿ, ಯಾವಾಗ ಪದವಿ ಕೊಡಲ್ವೋ, ಪದವಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪವರ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ರೋಗಗಳು ಕೂಡ ಯಾವ ಗ್ರಹದ ದಶೆ ನಡೀತಾ ಇದೆ ಆ ಗ್ರಹಕ್ಕೆ ಆವಾಗ ಪವರ್ ಸಿಗುತ್ತೆ. ಆವಾಗ ಆ ಈವೆಂಟ್ನ 6ನೇ ಮನೇಲಿದ್ದರೆ ರೋಗಗಳನ್ನ ಕೊಡ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಈಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ 6ನೇ ಮನೆಯಲ್ಲಿ ಬೈ ಚಾನ್ಸ್ ನಾನೊಂದು ಕೆಲವೊಂದು ಎಕ್ಸಾಂಪಲ್ಗಳು ಕೊಡ್ತೀನಿ. 6ನೇ ಮನೆಯಲ್ಲಿ ರಾಹು ಇದ್ದಾನೆ. ಈಗ 6ನೇ ಮನೆ ವೃಶ್ಚಿಕ ರಾಶಿ ಅಂತಲೇ ತಗೊಳ್ಳಿ, ಇಲ್ಲ ಧನುರಾಶಿ ಅಂತ ತಗೊಳ್ಳಿ, ಎರಡೂ ರಾಹುಗೆ ನೀಚ ಸ್ಥಾನ. 6ನೇ ಮನೆಯಲ್ಲಿ ಇವಾಗ ರಾಹು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಅದು ಅವನು ರಾಹು ಬಂದು 6ನೇ ಮನೇಲಿ ನೀಚ ಆದರೆ ಕೆಲವೊಂದು ಸಾರಿ ರೋಗಗಳನ್ನ ಕಂಡುಹಿಡಿಯೋದಕ್ಕೆ ಆಗಲ್ಲ. ಏನಾಗಿದೆ ಅಂತಲೇ ಗೊತ್ತಾಗಲ್ಲ, ಡಾಕ್ಟ್ರಿಗೂ ಕೂಡ ಗೊತ್ತಾಗಲ್ಲ, ಸ್ಕ್ಯಾನಿಂಗ್ ಮಾಡಿಸೋರು ಗೊತ್ತಾಗಲ್ಲ, ಏನು ಮಾಡಿಸೋರು ಗೊತ್ತಾಗಲ್ಲ. ಕೆಲವೊಂದು ಸರಿ ಏನಾಗತ್ತ, 6ನೇ ಮನೇಲಿ ಕುಜನ ಜೊತೆ ಏನಾದರೂ ರಾಹು ಅಫ್ಲಿಕ್ಟ್ ಆದರೆ, ಕುಜ ಅಂದರೆ ರಕ್ತ ಅಂತ ಹೇಳ್ತೀವಿ, ನಮ್ಮ ರಕ್ತಕ್ಕೆ ಕಾರಕ. ರಾಹು ಅಂತ ಹೇಳಿದ್ರೆ ವೈರಸ್ ಅಂತ ಹೇಳ್ತೀವಿ, ರಾಹು ವೈರಸ್ಗೆ ಕಾರಕ. ಈ ರಕ್ತ ಮತ್ತು ವೈರಸ್ ಸೇರ್ಕೊಂಡಾಗ ಏನಾಗುತ್ತೆ, ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಇರ್ತವೆ. ರಾಹು 6ನೇ ಮನೇಲಿ, ರಾಹು 8ನೇ ಮನೆಗೆ ಹೋದಾಗ, ರಾಹು 12ನೇ ಮನೇಲಿ ಇದ್ದ ಅಂತ ಅಂದ್ಕೊಳ್ಳಿ ಜಾತಕದಲ್ಲಿ, ಅದು ನೀಚ ಪರಿಸ್ಥಿತಿಲಿದ್ದು ಕುಜನ ಜೊತೆ ಏನಾದರೂ ಸೇರ್ಕೊಂಡು ಅಫ್ಲಿಕ್ಟ್ ಆಗಿಬಿಟ್ರೆ ಇದು ಸ್ಟ್ರಾಂಗೆಸ್ಟ್ ಆಗಿ ನಿಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿರ್ತವೆ. ಇದಕ್ಕೇನು ಪರಿಹಾರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದಕ್ಕೇನು ಪರಿಹಾರ ಗೊತ್ತಾ ನಿಮಗೆ? ಆ್ಯಕ್ಚುಲಿ ಇದಕ್ಕೆ ನಾನು ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ. ಸೊ ಏನು ಪರಿಹಾರ ಅಂತ ಹೇಳಿದ್ರೆ, ರಾಹು ಕುಜ ಈ ರೀತಿ 6, 8, 12ರಲ್ಲಿದ್ದಾಗ ನಿಮ್ಮ ಇಮ್ಯುನಿಟಿ ಆಗಲಿ, ನಿಮಗೆ ಕ್ಯಾನ್ಸರ್ ಬರ್ತಾಯಿದ್ರೆ, ಆ ರೀತಿ ತೊಂದರೆಗಳು ಆಗ್ತಿದ್ರೆ ಅದಕ್ಕೆ ತಕ್ಕ ಹಾಗೆ ಶಾಂತಿ ಮಾಡಬೇಕು. ಯಾವ ಶಾಂತಿಯನ್ನು ಮಾಡ್ತೀರಾ? ರಾಹು ಕುಜ ಕಾಂಬಿನೇಷನ್ನು 4 ದೋಷ ಆಗುತ್ತೆ. ರಾಹು ಕುಜ ಅಂಗಾರಕ ದೋಷ ಆಗುತ್ತೆ. ಅಂಗಾರಕ ದೋಷ ನಿವಾರಣಾ ಪೂಜೆ, ರಾಹು ಕುಜ ಆಗಿರೋದ್ರಿಂದ ಸರ್ಪ ಸಂಸ್ಕಾರ, ಅಶ್ಲೇಷ ಬಲಿ, ಜೊತೆಗೆ ಯಾವ ರಾಶಿಲಿ ಆಗ್ತದೆ ಅದಕ್ಕೆ ತಕ್ಕ ಹಾಗೆ ನೋಡಿಬಿಟ್ಟು ಹೋಮನ ಮಾಡಬೇಕಾಗತ್ತೆ. ಜೊತೆಗೆ 6ನೇ ಮನೆಯಲ್ಲಿದ್ದಾಗ ಯೂಶ್ವಲ್ ಆಗಿ ಕ್ಯಾನ್ಸರ್ ಆಗಲಿ, ಬೇರೆ ಯಾವುದೇ ರೀತಿ ರೋಗಗಳು ಆಗ್ತಾಯಿದ್ರು ಕೂಡ ಪರ್ಟಿಕ್ಯುಲರ್ಗೆ ಕ್ಯಾನ್ಸರ್ಗೆ ನಾವೇನು ಮಾಡ್ತೀವಿ ಅಂದರೆ ಮಹಾಮೃತ್ಯುಂಜಯ ಹೋಮ ಮಾಡ್ತೀವಿ, ಅದ್ರ ಜೊತೆಗೆ ಮಹಾ ಧನ್ವಂತರಿ ಹೋಮ ಮಾಡ್ತೀವಿ. ಸೊ ಇದೆಲ್ಲ ನಾವು ಮಾಡಿ ಹೋಮದಲ್ಲಿ ಮಾಡಿ ಕ್ಲಿಯರ್ ಮಾಡ್ತಕ್ಕಂಥದ್ದು. ಹಾಗಾದರೆ ನೀವೇನು ಮಾಡ್ಬೋದು, ನಿಮ್ಮ ಕೈಲಾಗ್ತಕ್ಕಂಥ ರೆಮಿಡಿಗಳೇನು? ನೋಡಿ, ರಾಹು ಕುಜ ಕಾಂಬಿನೇಷನ್ ಇದ್ದಾಗ ನೀವು ಸಾಕಷ್ಟು ದುರ್ಗಾದೇವಿ ಆರಾಧನೆನ ಶುಕ್ರವಾರದ ದಿನ ಮಾಡ್ಕೋಬೇಕು. ದುರ್ಗಾದೇವಿ ಮಂತ್ರ ಜಪ ಮಾಡಬೇಕು. ಮಂತ್ರ ಜಪ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗತ್ತಾ ಗುರುಜಿ ಅಂತ ಹೇಳ್ತಾರೆ. ನೋಡಿ, ಶಾಸ್ತ್ರದಲ್ಲಿ ಮಂತ್ರ ಇದೆ, ಯಂತ್ರ ಇದೆ, ತಂತ್ರ ಇದೆ, ಆ್ಯಕ್ಚುಲಿ ಪೂಜೆ, ಹೋಮ, ಯಜ್ಞ, ಯಾಗಾದಿಗಳಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಇಟ್ಕೊಂಡು ತಂತ್ರನ ನಾವು ಮಾಡೋಕ್ಕೆ ಹೋಗಲ್ಲ. ತಂತ್ರ ಅಂತ ಹೇಳಿದ್ರೆ ಅಕಲ್ಟ್, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಸೊ ಮಂತ್ರದಿಂದ ಖಂಡಿತ ಮಂತ್ರ ಜಪ, ಈ ಒಂದು ರಾಹುಗೆ 18 ರಾಹು ಅವಧಿ ಬಂದು 18 ವರ್ಷ.
18,000 ಸತಿ ರಾಹು ಮಂತ್ರನ, ಕುಜನ ಅವಧಿ ಬಂದು 7 ವರ್ಷ 7,000 ಸತಿ ಕುಜನ ಮಂತ್ರ ಜಪ ಮಾಡಿ, ದುರ್ಗಾದೇವಿ ಮಂತ್ರನ 18,000 ಜಪ ಮಾಡಿ. 18,000ನೇ ಮಾಡಿ ಅಂತ ಹೇಳ್ತಲ್ಲ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಜಪ ಮಾಡ್ಬೋದು. ಡೈಲಿ ಒಂದು 108 ಸರಿ ಮಾಡ್ಬೋದು. 1 ವರ್ಷ 2 ವರ್ಷನ ಮಾಡ್ತೀರಾ ಮಾಡ್ಬೋದು, 6 ತಿಂಗಳು ಮಾಡ್ತೀರಾ ಮಾಡ್ಬೋದು. ಸೊ ಇದೆಲ್ಲ ಮಂತ್ರ ಜಪದಿಂದ ಸಾಕಷ್ಟು ನಿಮಗೆ ಒಳಿತಾಗ್ತಾ ಹೋಗುತ್ತೆ. ಸೊ ಕರೆಕ್ಟಾಗಿ ದುರ್ಗಾದೇವಿ ಮಂತ್ರ ಓಂ ದುಮ್ ದುರ್ಗಾಯಿ ನಮಃ ಅಂತ ಈ ಮಂತ್ರನ ಡೈಲಿ 108 ಸರಿ ಜಪ ಮಾಡ್ಬೋದು. ಸಾಕಷ್ಟು ಒಳಿತಿನ ಕಾಣ್ತೀರಾ. ದುರ್ಗಾದೇವಿ ತಾಯಿ ಆಶೀರ್ವಾದ ಪೂಜೆ ಮಾಡಬೇಕು. ರಾಹು ಕುಜ ಕಾಂಬಿನೇಷನ್ ತುಂಬ ಈ ರೀತಿ ಇದ್ದಾಗ ಹೆಲ್ತ್ ನಿಮಗೆ ಕ್ಯಾನ್ಸರಿಂದ ಹೊರಗೆ ಬರೋ ರೀತಿ ಆಗುತ್ತೆ. ಸೊ ಕ್ಯಾನ್ಸರ್ಗೆ ಹೊರಗೆ ಬರೋದಕ್ಕೆ ಇದು ದುರ್ಗಾದೇವಿ ಒಂದೇ ದೇವರಲ್ಲ, ಅಲ್ಲಿ ಕುಜ ಇರೋದ್ರಿಂದ ನರಸಿಂಹಸ್ವಾಮಿ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಕೂಡ ಭಾಳ ಉಪಯೋಗ ಬರುತ್ತೆ ನಿಮಗೆ. ಈ ಒಂದು ರೋಗ ಏನಾಗ್ತಾ ಇದೆ, ಯಾವ ಮನೇಲಿ ಆಗ್ತಾಯಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ನೆಕ್ಸ್ಟು ನಿಮಗೆ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ನಾನು ಬ್ರೈನ್ ಸ್ಟ್ರೋಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಬ್ಬ ಮನುಷ್ಯನಿಗೆ ಬ್ರೈನ್ ಸ್ಟ್ರೋಕ್ ಯಾವಾಗ ಬರುತ್ತೆ ನೋಡಿ. ಬ್ರೈನ್ ಸ್ಟ್ರೋಕ್ ಅಂತ ಹೇಳಿದ್ರೆ ನರದ ಒತ್ತಡ ಅಂತ ಹೇಳ್ತೀವಿ. ನರದ ಒತ್ತಡ ಯಾವಾಗ ಬರುತ್ತೆ ಜಾತಕದಲ್ಲಿ? ನಮ್ಮ ನರಗಳಿಗೆ ಕಾರಕ ಬುಧ, ಜಾತಕದಲ್ಲಿ ಬುಧ ಗ್ರಹ ಅಂತ ಹೇಳ್ತೀವಿ. ಸೊ ಈ ಬುಧ ಗ್ರಹಗಳ ಏನಾಗುತ್ತೆ ಅಂತಂದರೆ, ಬುಧ ಗ್ರಹನ ಜೊತೆ ಬೇರೆ ಯಾವುದಾದ್ರೂ ಕ್ರೂರ ಗ್ರಹಗಳು ಸೇರಿಕೊಂಡಾಗ ಏನಾಗುತ್ತೆ, ಈ ಒಂದು ಬ್ರೈನ್ ಸ್ಟ್ರೋಕ್ ಆಗೋ ರೀತಿ ಸಮಸ್ಯೆ ಇರುತ್ತೆ. ಈ ನರ ಬುಧ ರೂಲ್ ಮಾಡ್ತಾನಲ್ಲ, ಈ ಬುಧನ ಜೊತೆ ಏನಾದರೂ ಶನಿ ಇದ್ದರೆ ನರದ ಬ್ಲಾಕೇಜ್ ಆಗುತ್ತೆ, ತಲೆಯಲ್ಲಿ ಬ್ರೈನ್ ಸ್ಟ್ರೋಕ್ ಆಗೋವಂಥ ಸಾಧ್ಯತೆಗಳು ಇದರಿಂದ ಬರ್ತವೆ. ಕುಜ ಕೂಡ ಅಲ್ಲಿ ಅಫ್ಲಿಕ್ಟ್ ಆಗಿರಬೇಕು. ಜಾತಕದಲ್ಲಿ ಬುಧ ಮತ್ತು ಶನಿ ಕುಜ 3 ಕಾಂಬಿನೇಷನು ನಿಮಗೆ 6, 8, 12ರಲ್ಲಿದ್ದರೆ, ಕೆಟ್ಟ ರಾಶಿಯಲ್ಲಿದ್ದರೆ ಖಂಡಿತ ನಿಮಗೆ ಬ್ರೈನ್ ಸ್ಟ್ರೋಕು ಆಗೋವಂಥ ಸಾಧ್ಯತೆಗಳು ಇರ್ತವೆ ಜಾತಕದಲ್ಲಿ. ಅದಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡ್ಕೊಳ್ಳೇಬೇಕು. ನೀವು ನೋಡ್ಕೊಂಡಿಲ್ಲ ಅಂತಂದರೆ ತುಂಬ ಕೆಟ್ಟ ಪರಿಸ್ಥಿತಿಲಿ ಹೋಗಿ ಲಾಕ್ ಆಗ್ತೀರಾ. ಇದನ್ನು ತುಂಬ ಕ್ಲಿಯರಾಗಿ ನೋಡ್ಕೊಳ್ಳಿ. ಬುಧ ಶನಿ ಕುಜ ಈ 3 ಕಾಂಬಿನೇಷನು ನಿಮ್ಮ 6, 8, 12ರಲ್ಲಿ ಆಗ್ತಿದ್ರೆ ಇನ್ನೂ ತುಂಬ ಕೇರ್ಫುಲ್ ಆಗಿರಬೇಕು. ಬೇರೆ ಎಲ್ಲ ಆಗ್ತಿದ್ರು ಕೂಡ ನಿಮ್ಮ ಜಾತಕದಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆಗಳಿರ್ತವೆ. ಬ್ರೈನ್ ಸ್ಟ್ರೋಕ್ ಅಂತಲ್ಲ, ಎಲ್ಲ ರೀತಿಯ ಸ್ಟ್ರೋಕ್ಗಳಾಗ್ಬೋದು, ನರದ ಸಮಸ್ಯೆಗಳು, ಬ್ಲಾಕೇಜ್ಗಳಾಗ್ತವೆ. ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಪರಿಹಾರ ಮಾಡಬೇಕು. ಇದಕ್ಕೇನು ಪರಿಹಾರ ಗೊತ್ತಾ ನಿಮಗೆ? ನಾನು ತಿಳಿಸ್ಕೊಡ್ತೀನಿ ಇದಕ್ಕೇನು ಪರಿಹಾರ ಅಂತ. ಪರಿಹಾರ ಏನು ಮಾಡ್ತೀವಿ ಅಂತಂದರೆ, ಬುಧ ಅಂತಂದರೆ ಮಹಾವಿಷ್ಣು ಅಂತ ಹೇಳ್ತೀವಿ. ಸೊ ಮಹಾವಿಷ್ಣುಗೆ ಬುಧವಾರ ದಿನ ಅರ್ಚನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು. ಇಷ್ಟು ವಿಷ್ಣುಗೆ ಬುಧವಾರ ದಿನ ಹೆಸರುಬೇಳೆ ಅಂತ ಹೇಳ್ತೀವಿ. ಹೆಸರುಬೇಳೆಯಲ್ಲಿ ಮಾಡಿರ್ತಕ್ಕಂಥ ಏನಾದರೂ ನೈವೇದ್ಯ ಇಟ್ಬಿಟ್ಟು ದೇವರಿಗೆ ಅದನ್ನು 4 ಜನಕ್ಕೆ ಹಂಚುವಂಥದ್ದು. ಈ ಥರ ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ರೆಮಿಡಿ ಇದು, ನೀವು ಮಾಡ್ತಕ್ಕಂಥದ್ದು. ಸೊ ನಿಮ್ಮ ಕೈಯಲ್ಲಿ ಯಾವಾಗ ಆಗಲ್ಲ, ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ನಾವು ಆ ಗ್ರಹಕ್ಕೆ ಶಾಂತಿ ಮಾಡ್ತೀವಿ. ಯಾವ ಗ್ರಹ ಒಂದು ಕಾಂಬಿನೇಷನ್ ತೊಂದರೆ ಆಗ್ತಾಯಿದೆ, ಬುಧ ಶನಿ ರಾಹು ಏನೂ ಇಲ್ಲ, ಬುಧ ಶನಿ ಕುಜ ಏನು ತೊಂದರೆ ಆಗ್ತಾಯಿದೆ, ಅದಕ್ಕೆ ನಾವು ಶಾಂತಿ ಮಾಡಿಬಿಟ್ಟು ತದನಂತರ ನಾವೇನು ಮಾಡ್ತೀವಿ, ಮಹಾಮೃತ್ಯುಂಜಯ ಮಾಡ್ತೀವಿ, ಧನ್ವಂತರಿ ಹೋಮ ಮಾಡ್ತೀವಿ, ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಏನು ಕಾಂಬಿನೇಷನ್ ಆಗಿದೆ ಅದಕ್ಕೆ ನಾವು ರೆಮಿಡಿ ಮಾಡಬೇಕೀಗ. ಶನಿ ಮತ್ತು ಕುಜ ಇದ್ದಾಗ ಯೂಶ್ವಲಾಗಿ ಅರಶೌರಿ ದೋಷ ಇರುತ್ತೆ. ಅರಶೌರಿ ದೋಷ ನಿವಾರಣಾ ಪೂಜೆ ಅಂತಲೇ ಮಾಡಬೇಕು ನಾವು. ಅದಕ್ಕೆ ಆಗ ನಿಮಗೆ ಏನಾಗುತ್ತೆ, ಈ ಜಾತಕದಲ್ಲಿ ಏನು ನಿಮಗೆ ಸ್ಟ್ರೋಕ್ ಆಗ್ತಕ್ಕಂಥ ಸಮಸ್ಯೆಗಳಿರ್ತಾವೋ ಅದೆಲ್ಲ ಕಮ್ಮಿ ಆಗುತ್ತೆ. ನೋಡಿ, 2 ರೋಗದ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಈಗ 3ನೇ ರೋಗದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸ್ಕಿನ್ ಅಲರ್ಜಿಗಳು, ಸ್ಕಿನ್ ಸಮಸ್ಯೆ ಯಾವಾಗತ್ತೆ? ಸ್ಕಿನ್ ಅಂತಂದರೂ ಕೂಡ ಬುಧನ ಜೊತೆ ಶನಿ ಇದ್ದರೆ, ಬುಧನ ಜೊತೆ ಕ್ರೂರ ಗ್ರಹಗಳು, ಎಸ್ಪೆಷಲಿ ಶನಿ, ಬುಧನ ಜೊತೆ ರಾಹು, ಬುಧನ ಜೊತೆ ಕೇತು, ಬುಧನ ಜೊತೆ ಕುಜ ಇದ್ದಾಗ ಅಲರ್ಜಿ ಸಮಸ್ಯೆಗಳಾಗ್ತವೆ. ತುಂಬ ಅಲರ್ಜಿಗಳು, ಬೇರೆ ಬೇರೆ ರೀತಿ ಅಲರ್ಜಿಗಳು ಪ್ರಾಬ್ಲಮ್ಸ್ ಆಗ್ತವೆ. ಡಸ್ಟ್ ಅಲರ್ಜಿ ಆಗಿರ್ಬೋದು, ಬೇರೆ ಬೇರೆ ರೀತಿ ಟಾಕ್ಸಿನ್ ಆಗಿರ್ಬೋದು. ರಾಹು ಅಂತ ಹೇಳಿದ್ರೆ ಟಾಕ್ಸಿನ್ ಅಂತ ಹೇಳ್ತೀವಿ. ಆ ಟಾಕ್ಸಿನ್ ಬುಧನ ಜೊತೆ ಸೇರಿಕೊಂಡಾಗ ಈ ರೀತಿ ಸ್ಕಿನ್ ಕಾಯಿಲೆಗಳೆಲ್ಲ ಬರ್ತವೆ. ಸೊ ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಚಂದ್ರ ಮತ್ತು ಕುಜ 6, 8, 12ರಲ್ಲಿ ಜಾತಕದಲ್ಲಿ ಏನಾದರೂ ವೀಕ್ ಆಗಿ ಅಫ್ಲಿಕ್ಟ್ ಆಗಿದ್ರು ಕೂಡ ನಿಮ್ಗೇನಾಗುತ್ತೆ ಅಂತ ಹೇಳಿದ್ರೆ ಸ್ಕಿನ್ ಪ್ರಾಬ್ಲಮ್ಸ್ಗಳು, ಸ್ಕಿನ್ ಡಿಸಾರ್ಡರ್ಗಳು ಬರ್ತವೆ. ಸೊ ಇದ್ರ ಜೊತೆಗೆ ಬುಧ ಮತ್ತು ಶನಿ 2 ಕಾಂಬಿನೇಷನ್ 6, 8, 12ರಲ್ಲಿ ಇದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಕ್ರೋನಿಕ್ ಸ್ಕಿನ್ ಹೆಲ್ತ್ ಇಶ್ಯೂಸ್ ಆಗೋ ಸಾಧ್ಯತೆಗಳಿದೆ. ಸಿರೋಸಿಸ್ ಬರುತ್ತಲ್ಲ, ಕಾರಣ ಏನು ಅಂತಂದರೆ ಇದೇನೆ. ಸೊ ಈ ರೀತಿ ಬುಧನ ಜೊತೆ ಮೇಜರ್ ಅಫ್ಲಿಕ್ಟ್ ಆಗಿದ್ದಾಗ ಒಬ್ಬ ಮನುಷ್ಯನ ನೋಡಿದ ತಕ್ಷಣ ಹೇಳ್ಬೋದು ಅವರು ಬುಧ ಹೇಗಿದ್ದಾರೆ ಅಂತೇಳಿ. ಸ್ಕಿನ್ನು, ಆ ಒಂದು ಚರ್ಮದ ಕ್ವಾಲಿಟಿ ಇದೆಯಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಬುಧ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿದ್ದಾನೆ, ಎಷ್ಟು ತೇಜಸ್ಸಾಗಿ ಕಾಣ್ತಾ ಇರ್ತಾರೋ ಅಷ್ಟು ಬುಧ ಚೆನ್ನಾಗಿದ್ದಾನೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಸೊ ಇದು ನಿಮಗೆ ಬಂದು ಸ್ಕಿನ್ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತೇಳಿ. ನೋಡಿ, ಕಿಡ್ನಿ ಸಮಸ್ಯೆಗಳು ಯಾವಾಗ ಬರುತ್ತೆ, ಇದಕ್ಕೆ ಪರಿಹಾರ ಏನು? ಈಗ ಸ್ಕಿನ್ಗೆ ನಾನು ಪರಿಹಾರ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿನ್ಗೆ ಏನು ಮಾಡಬೇಕು ಅಂತಂದರೆ, ಈ ಬುಧನ ಒಂದು ಪೂಜೆ ನಾನು ನಿಮಗೆ ವೆಂಕಟೇಶ್ವರ ಸ್ವಾಮಿ ಪೂಜೆ, ವಿಷ್ಣು ಪೂಜೆ ಬುಧವಾರ ದಿನ ಮಾಡ್ಕೊಳ್ಳಿ.
ಬುಧನ ಮಂತ್ರ ಇದೆ, ಪ್ರಿಯಂಕುಕಲಿಕಾ ಸಮ್ಯಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಂ ಅಂತೇಳಿ ಈ ಒಂದು ಮಂತ್ರನ ನೀವು ಡೈಲಿ 108 ಟೈಮ್ಸ್ ಜಪ ಮಾಡಬೇಕು. 48 ದಿನ ಮಾಡಬೇಕು. ಅದು 48 ದಿನ ಅಂತಲೇ ಅಲ್ಲ, ಸೊ ಸಾಧ್ಯವಾದರೆ ಕಂಟಿನ್ಯೂ ಕೂಡ ಮಾಡ್ಬೋದು ಆ್ಯಕ್ಚುಲಿ. ಸೊ ಅದನ್ನು ನೀವು ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಸೊ ಸ್ಕಿನ್ನಿಗೆ ನೀವು ಹೋಮ ಏನು ಮಾಡ್ತೀವಿ ನಾವು, ಇದು ಈ ರೀತಿ ಸ್ಕಿನ್ ಪ್ರಾಬ್ಲಮ್ ಆಗಿದ್ದಾಗಲೂ ಕೂಡ ನಾವು ಮಹಾಮೃತ್ಯುಂಜಯ ಮಾಡ್ತೀವಿ. ಆಯುಕಾರಕ್ಕೆ ಏನಾದರೂ ಸ್ಕಿನ್ ಮೇಜರ್ ಪ್ರಾಬ್ಲಮ್ಸ್ ಇದ್ದರೆ, ಸಿರೋಸಿಸ್ ಥರ ತುಂಬಾ ಸಾಯುವಂಥ ಒಂದು ಪರಿಸ್ಥಿತಿ ಬಂದುಬಿಟ್ರೆ ಅದಕ್ಕೆ ತಕ್ಕ ಹಾಗೆ ಏನು ದೋಷ ಆಗಿದೆ ಅದಕ್ಕೆ ಬುಧ ಶಾಂತಿ ಮಾಡಿ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳನ್ನ ಮಾಡಬೇಕಾಗತ್ತೆ. ಸೊ ಇದು ನಿಮ್ಮ ಕೈಯಲ್ಲಿ ಮಾಡೋವಂಥ ರೆಮಿಡಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ನಾನು ನಿಮಗೆ ನಿಮ್ಮ ಕೈಯಲ್ಲಿ ಯಾವಾಗ ಆಗಲ್ಲ ಅಂತಂದಾಗ ನಾವು ಈ ರೀತಿ ಹೋಮ ಮಾಡಬೇಕಾಗತ್ತೆ. ಈಗ ಕಿಡ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಕಿಡ್ನಿ ಸಮಸ್ಯೆಗಳು ಯಾವಾಗ ಬರುತ್ತೆ ನೋಡಿ, ಜಾತಕದಲ್ಲಿ ನಾವು ಕಿಡ್ನಿ ಏನಂತ ಹೇಳ್ತೀವಿ ಅಂದರೆ 7ನೇ ಮನೆ ಸಪ್ತಮ ಸ್ಥಾನ, ಕಾಲಪುರುಷ ಕುಂಡಲಿಯಲ್ಲಿ 7ನೇ ಮನೆ ತುಲಾರಾಶಿ ಬರುತ್ತೆ. ತುಲಾರಾಶಿಯಲ್ಲಿ ಬೈ ಚಾನ್ಸ್ ಏನಾದರೂ ಗ್ರಹಗಳು ತುಂಬ ಅಫ್ಲಿಕ್ಟ್ ಆಗಿದ್ದು ಜಾತಕದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಪ್ತಮ ಸ್ಥಾನದಲ್ಲಿ ಕಿಡ್ನಿ ಅಂತ ಹೇಳ್ತೀವಿ ಸಪ್ತಮ ಸ್ಥಾನ, ಆ ಸಪ್ತಮ ಸ್ಥಾನದಲ್ಲಿ ಶುಕ್ರನ ನಾವು ಪ್ರಧಾನವಾಗ ಕಾರಕ ಗ್ರಹ ಅಂತ ಹೇಳ್ತೀವಿ. ಶುಕ್ರನ ಜೊತೆ ಏನಾದರೂ ಅಫ್ಲಿಕ್ಟ್ ಆಗೋದ್ರೆ ಯಾವುದಾದ್ರು ಕ್ರೂರ ಗ್ರಹಗಳು, ಶುಕ್ರನ ಜೊತೆ ರಾಹು, ಶುಕ್ರನ ಜೊತೆ ಕುಜ, ಶುಕ್ರನ ಜೊತೆ ಸೂರ್ಯ ರಾಹು, ಇಲ್ಲಾಂದರೆ ಶುಕ್ರನ ಜೊತೆ ಕುಜ ರಾಹು ಸೇರಿಕೊಂಡು ತುಂಬ ಅಫ್ಲಿಕ್ಟ್ ಏನಾದರೂ ಆಗಿದ್ದರೆ ಅಲ್ಲಿ ಕಿಡ್ನಿ ಸಮಸ್ಯೆಗಳು ಬರ್ತವೆ ಒಬ್ಬ ಮನುಷ್ಯನಿಗೆ. ಅಷ್ಟಲ್ಲದೆ ಕಿಡ್ನಿ 2 ರೀತಿ ಆಗುತ್ತೆ. ಕಿಡ್ನಿ ವಾಟರ್ ಫಿಲ್ಟ್ರ್ ಮಾಡೋದಲ್ಲ, ಅಲ್ಲಿ ಚಂದ್ರನೂ ಕೂಡ ಕಾರಕ ಆಗ್ತಾನೆ. ಸೊ ಚಂದ್ರ ಮತ್ತು ಶುಕ್ರ ಇಬ್ಬರು ಅಫ್ಲಿಕ್ಟ್ ಆಗಿದ್ದಾಗ ಕಿಡ್ನಿ ಸಮಸ್ಯೆಗಳು ಬರ್ತವೆ ಜಾತಕದಲ್ಲಿ. ಇದಕ್ಕೆ ಪರಿಹಾರ ಏನು ಗೊತ್ತಾ ನಿಮಗೆ, ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಶುಕ್ರವಾರದ ದಿನ ಲಕ್ಷ್ಮೀ ದೇವಿನ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾದೇವಿ ಆ ಮಂತ್ರ ಜಪ ಮಾಡ್ತಕ್ಕಂಥದ್ದು. ಸೊ ಶುಕ್ರ ಅಂತಂದರೆ ಹೆಣ್ಣು ಗ್ರಹ ಅಂತ ಹೇಳ್ತೀವಿ, ಹೆಣ್ಣು ದೇವತೆಗಳು ಎಸ್ಪೆಷಲಿ. ಸೊ ನೀವು ಲಕ್ಷ್ಮೀನ ಆರಾಧನೆ ಮಾಡೋದು, ಅಷ್ಟಲಕ್ಷ್ಮಿನ ಆರಾಧನೆ ಮಾಡೋದು, ದುರ್ಗಾದೇವಿ ಮಾಡೋದು, ಇದೆಲ್ಲ ನಿಮಗೆ ಶುಕ್ರ ಒಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದ್ರ ಜೊತೆಗೆ ನೀವು ಉಪವಾಸಗಳನ್ನ ಮಾಡ್ಬೋದು. 16 ಶುಕ್ರವಾರ ವ್ರತ ಇದೆ, 16 ಶುಕ್ರವಾರ ಉಪವಾಸ ಮಾಡಿ ಆ ಒಂದು ಶುಕ್ರ ಗ್ರಹಕ್ಕೆ ನೆಗೆಟಿವ್ ಎನರ್ಜಿನ ಕಮ್ಮಿ ಮಾಡಿಕೊಂಡು ನಿಮ್ಮ ಒಂದು ಕಿಡ್ನಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಸೊ ಈ ರೀತಿ ಒಂದು ರೆಮಿಡಿ ಇದೆ, ಇದನ್ನು ಮಾಡ್ಕೊಳ್ಳಿ. ಇದು ನಿಮ್ಮ ಕೈಯಲ್ಲಿ ಯಾವಾಗ ಆಗಲ್ಲ ಅಂತಂದಾಗ ಕಿಡ್ನಿ ಸಮಸ್ಯೆಗೆ ನಾವು ಏನು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದಕ್ಕೂ ಕೂಡ ನಾವು ಮಹಾಮೃತ್ಯುಂಜಯ ತಗೋತೀವಿ ಬೇಸಿಕ್ಕಾಗಿ, ಜೊತೆಗೆ ಧನ್ವಂತರಿ ಹೋಮ ಮಾಡ್ತೀವಿ, ಜೊತೆಗೆ ಶುಕ್ರ ಶಾಂತಿ ಮಾಡ್ತೀವಿ. ಇದೆಲ್ಲ ಮಾಡಿ ನಾವು ಕಿಡ್ನಿ ಸಮಸ್ಯೆಗೆ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಈಗ ನಾನು ನಿಮಗೆ ಲಿವರ್ ಬಗ್ಗೆ ಇನ್ಫ್ಲಮೇಷನ್ ಯಾವಾಗ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಲಿವರ್ ಅಂತ ಹೇಳಿದ್ರೆ ಗುರು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಲಿವರ್. ಈಗ ಏನಾಗುತ್ತೆ ಅಂತಂದರೆ, ಈ ಒಂದು ಜಾತಕದಲ್ಲಿ ಗುರು ಏನಾದರೂ ಮಕರ ರಾಶಿಯಲ್ಲಿದ್ದರೆ, ಗುರು ನೀಚ ಆಗಿದ್ದಾಗ, ಅದ್ರ ಜೊತೆಗೆ ಬೇರೆ ಗ್ರಹಗಳು ಗುರುನ ಪೀಡಿಸ್ತಾ ಇದ್ದಾಗ, ಗುರು ಜೊತೆ ಈಗ ಮಕರ ರಾಶಿಯಲ್ಲಿದ್ದಾನೆ, ರಾಹು ಇದ್ದಾನೆ ಅಂತ ಅಂದ್ಕೊಳ್ಳಿ, ಅಲ್ಲೇ ಗುರು ಚಂಡಾಳ ದೋಷ ಆಯಿತು, ಜೊತೆಗೆ ಗುರು ಬೇರೆ ನೀಚ. ಸೊ ಈಗ ಏನಾಗುತ್ತೆ ಅಂತಂದರೆ ಜಾತಕದಲ್ಲಿ ತುಂಬ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಯಾವ ರೀತಿ ಲಿವರು ಪ್ರಾಬ್ಲಮ್ಸ್ ಆಗುತ್ತೆ. ರಾಹು ಅಂತಂದರೆ ಅಡಿಕ್ಷನು, ಆಲ್ಕೋಹಾಲ್ ಅಡಿಕ್ಷನ್ ಕೊಡಿಸೋವಂಥದ್ದು, ಲಿವರ್ನ ಹಾಳು ಮಾಡೋವಂಥದ್ದು. ಇದು ಒಂದೇ ಅಲ್ಲ, ಆಲ್ಕೋಹಾಲ್ ಒಂದೇ ಲಿವರ್ನ ಹಾಳು ಮಾಡೋದಿಲ್ಲ, ಸಾಕಷ್ಟು ಎನ್ವೈರನ್ಮೆಂಟಲ್ ಪೊಲ್ಯೂಷನು, ಟಾಕ್ಸಿನ್ಸು ಎಲ್ಲ ಕೂಡ ಕಾರಣ ಆಗುತ್ತೆ. ಸೊ ಈ ರೀತಿ ನಿಮಗೆ ಲಿವರ್ ಪ್ರಾಬ್ಲಮ್ಸ್ ಆಗೋ ರೀತಿ ಸಾಧ್ಯತೆ ಇರುತ್ತೆ. ಇದಕ್ಕೆ ಕಾಂಬಿನೇಷನ್ಗಳೇನು, ಗುರು ಮಕರ ರಾಶಿಲಿದ್ದು ಅಫ್ಲಿಕ್ಟ್ ಆಗಿದ್ದಾಗ, ಗುರು 6, 8, 12ರಲ್ಲಿದ್ದಾಗ, ಗುರು ಗ್ರಹ ಮೇಜರಾಗಿ ಮ್ಯಾಸಿವ್ ಆಗಿ ಡ್ಯಾಮೇಜ್ ಆಗಿದ್ದಾಗ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಪರಿಹಾರ ಏನು ಅಂತಂದರೆ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಗುರು ಗ್ರಹಕ್ಕೆ 16,000 ಸತಿ ಜಪ ಮಾಡಬೇಕಾಗತ್ತೆ ಮಂತ್ರನ. ಗುರುಗ್ರಹ ಮಂತ್ರನ ಜಪ ಮಾಡ್ಕೊಳ್ಳಿ 16,000 ಸತಿ. ಗುರುಗ್ರಹ ಕಮ್ಮಿ ಆಗುತ್ತೆ. ಗುರುವಾರದ ದಿನ ಉಪವಾಸ ಮಾಡಬೇಕಾಗತ್ತೆ ನೀವು. ಆಗ ನಿಮಗೆ ಗುರುಗ್ರಹದ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಆಗ ನಿಮ್ಮ ಏನಿದೆ ಲಿವರು ಇದು ಹೆಲ್ಪ್ ಆಗುತ್ತೆ. ಲಿವರ್ ಪ್ರಾಬ್ಲಮ್ಸಿಂದ ಹೊರಗೆ ಬರೋ ಹಂಗೆ ನಿಮಗೆ ಇದಾಗುತ್ತೆ. ಅದಷ್ಟೇ ಅಲ್ಲದೆ, ನೀವು ಗುರುಗ್ರಹ ಇದೆಯಲ್ಲ, ಈ ಗುರುಗ್ರಹ ಜೊತೆ ಗುರುನ ನೀವು ಸ್ಟ್ರೆಂತ್ ಕೂಡ ಮಾಡಬೇಕಾಗತ್ತೆ. ಈಗ ಗುರು ನಿಮಗೆ ಕಾರಕ ಗ್ರಹ ಅಂತ ಅಂದ್ಕೊಳ್ಳಿ. ಈಗ ಬೈ ಚಾನ್ಸು ನಿಮ್ಮದು ಧನುರ್ಲಗ್ನ, ಗುರುನೇ ಲಗ್ನಾಧಿಪತಿ. ಗುರು ಲಗ್ನಾಧಿಪತಿ ಆಗಿ ಈ ಥರ ವೀಕ್ ಆಗಿದ್ದಾಗ ಗುರುನ ಸ್ಟ್ರೆಂತ್ ಮಾಡಬೇಕಾಗತ್ತೆ. ಗುರು ಅದು ಯಾವಾಗ 6, 8, 12ರಲ್ಲಿ ಇರಬಾರ್ದು. ಅವ್ನು ಒಳ್ಳೆ ಪೊಸಿಷನಲ್ಲಿ ಇದ್ದರೆ, ಗುರು ಮಕರ ರಾಶಿಲಿದ್ದರೂ ಬೈ ಚಾನ್ಸ್ ಬೇರೆ ಒಳ್ಳೆ ಮನೇಲಿದ್ದಾಗ ನಾವು ಅದಕ್ಕೆ ನೋಡಿ ಮಾಡಿ ಅದಕ್ಕೆ ತಕ್ಕ ಹಾಗೆ ಜಂಪ್ಸ್ಟೋನ್ನ ಸಜೆಷನ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೀವು ಮಾಡ್ಕೊಳ್ಳೋಂಥ ರೆಮಿಡಿ. ನಾವೇನು ಮಾಡ್ತೀವಿ ಪೂಜೆ, ಇದಕ್ಕೇನು ಪೂಜೆ ಗೊತ್ತಾಯಿದೆ ನಿಮಗೆ? ಇದಕ್ಕೆ ಏನು ಮಾಡ್ಬೋದು ಹೋಮ ಅಂತ ಹೇಳಿದ್ರೆ, 16,000 ಸತಿ ಗುರುಮಂತ್ರನ ಜಪ ಮಾಡಿ, ಸೊ ಗುರು ಶಾಂತಿನ ಮಾಡಿ, ತದನಂತರ ಗುರುಗ್ರಹ ಜೊತೆ ಯಾವ ಗ್ರಹ ಇದೆ ಅದಕ್ಕೂ ಶಾಂತಿ ಮಾಡಿ, ಯಾವ ದೋಷ ಆಗ್ತಾಯಿದೆ ಅದನ್ನು ಶಾಂತಿ ಮಾಡಬೇಕು. ಈಗ ಗುರು ಜೊತೆ ರಾವು ಸೇರ್ಕೊಂಡ್ರೆ ಗುರು ಚಂಡಾಳ ದೋಷ.
ಸೊ ಗುರು ಜೊತೆ ಕೇತು ಸೇರಿಕೊಂಡ್ರೆ ಗುರುಚಂಡಾಳ ದೋಷ ಆಗುತ್ತೆ. ಅದು ಒಳ್ಳೆ ರಾಶಿಲಿ ಇದ್ದರೆ ಮಾತ್ರ ಧರ್ಮಧ್ವಜ ಯೋಗ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. ಸೊ ಈ ರೀತಿ ನಾವು ರೆಮಿಡಿಗಳನ್ನ, ಹೋಮಗಳನ್ನ, ಪೂಜೆಗಳನ್ನ ಮಾಡಬೇಕಾಗತ್ತೆ. ಒಂದೊಂದು ರೋಗಗಳಿಗೆ ಪರ್ಟಿಕ್ಯುಲರಾಗಿ ಒಂದೊಂದು ಪ್ರಾಬ್ಲಮ್ಸ್ಗಳು ಆಗುತ್ತೆ. ಮತ್ತು ಇದಲ್ಲದೆ ನಿಮಗೆ ಸೂರ್ಯನ ಬಗ್ಗೆ ತಿಳಿಸ್ಕೊಡ್ತೀನಿ, ಹಾರ್ಟ್ ಬಗ್ಗೆ. ಸೊ ಹಾರ್ಟ್ ಸಮಸ್ಯೆಗಳು ಮೇಜರಾಗಿ ಇಂಡಿಯಾ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಹಾರ್ಟ್ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ಯಾಕೆ ಹಾರ್ಟ್ ಸಮಸ್ಯೆಗಳಾಗ್ತವೆ ನೋಡಿ, ಈ ಹಾರ್ಟ್ ಸಮಸ್ಯೆಗಳು ಯಾವಾಗ ಬರ್ತವೆ ಅಂದರೆ ಸೂರ್ಯನ ಜೊತೆ ರಾಹು ಆಗಲಿ, ಸೂರ್ಯನ ಜೊತೆ ಕೇತು ಆಗಲಿ, ಸೂರ್ಯ ಜಾತಕದಲ್ಲಿ ಅಫ್ಲಿಕ್ಟ್ ಆಗಿದರೆ ಹಾರ್ಟ್ ಸಮಸ್ಯೆ ಬರ್ತವೆ. ಮತ್ತು 4ನೇ ಮನೆ ಕುಂಡಲಿಯಲ್ಲಿ 4ನೇ ಮನೆ 5ನೇ ಮನೆ ನಮ್ಮ ಹೃದಯ, ಚೆಸ್ಟ್ ಲಂಗ್ಸ್ ಹಾರ್ಟ್ ಅಂತ ಹೇಳ್ತೀವಿ. ಸೊ 5ನೇ ಮನೆಯೂ ಕೂಡ ತುಂಬ ಅಫ್ಲಿಕ್ಟ್ ಆಗಿದ್ದು, ಸೂರ್ಯ ಕೂಡ ತುಂಬ ಅಫ್ಲಿಕ್ಟ್ ಆಗಿದ್ರೆ ಇಲ್ಲಿ ಡಬಲ್ ಸಮಸ್ಯೆ ಆಗುತ್ತೆ. ಒಂದು ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ತಂದೆಗೂ ಕೂಡ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಸೂರ್ಯ ಅಂದರೆ ತಂದೆ, ಸೂರ್ಯನ ಜೊತೆ ಕೇತು ಕಾಂಬಿನೇಷನ್ ಇರೋರೆಲ್ಲ ನೋಡ್ಕೊಳ್ಬೇಕಾದ್ರೆ ನಿಮ್ಮ ತಂದೆಗೆ ಏನಾದರೂ ಒಂದು ಹಾರ್ಟ್ ಸಮಸ್ಯೆ ಬಂದೇ ಇರುತ್ತೆ ಜಾತಕದಲ್ಲಿ. ಇಲ್ಲಾಂದರೆ ಸೂರ್ಯನ ಜೊತೆ ಕೇತು ಇದ್ರೂ ಕೂಡ ಹಾರ್ಟ್ ಸಮಸ್ಯೆ ಬಂದೇ ಇರುತ್ತೆ. ಇದಕ್ಕೆ ಪರಿಹಾರ ಏನು ನೋಡಿ, ಸೂರ್ಯನಿಗೆ ನೀವೇನು ಮಾಡ್ತೀರಾ, ಆದಿತ್ಯ ಹೃದಯ ಸ್ತೋತ್ರನ ಕೇಳ್ತಕ್ಕಂಥದ್ದು, ಡೈಲಿ ಸೂರ್ಯ ಗಾಯತ್ರಿ ಮಂತ್ರನ ಜಪ ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು. ಒಂದು ಅರ್ಘ್ಯ ಅಂದರೆ ಹೆಂಗೆ ಕೊಡ್ತೀರಾ, ಒಂದು ಲೋಟದಲ್ಲಿ ನೀರು, ಸ್ವಲ್ಪ ಅಕ್ಕಿ ಕಾಳು, ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿನ ಹಾಕಿ ಸೂರ್ಯನಿಗೆ ತೋರಿಸ್ಬಿಟ್ಟು ಓಂ ಆದಿತ್ಯ ವಿದ್ಮಹ ಮಾರ್ತಾಂಡ ಧೀಮಹ ತನ್ನೋ ಸೂರ್ಯ ಪ್ರಚೋದಯ ಅಂತ ಈ ಮಂತ್ರನ ಹೇಳಿ ತೋರಿಸಿ ಕೆಳಗಡೆ ನೀರನ್ನ ಬಿಟ್ಟು ಸೂರ್ಯದೇವರಿಗೆ ಒಂದು ನಮಸ್ಕಾರನ ಹಾಕೋತೀರ. ಸೊ ನಮಸ್ಕಾರ ಹಾಕ್ಕೊಂಡು ಡೈಲಿ ರೋಟೀನು ಸೂರ್ಯನಿಗೆ ಈ ರೀತಿ ರೆಮಿಡಿ ಮಾಡ್ಕೊಳ್ತಾ ಬರಬೇಕು. ಭಾನುವಾರದ ದಿನ ಮೀನಿಗೆ ಗೋಧಿ ಹಿಟ್ಟನ್ನ ಹಾಕುವಂಥದ್ದು ಮಾಡಿದ್ರೆ ಈ ಒಂದು ಸೂರ್ಯಗ್ರಹದ ಒಂದು ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇದು ನೀವು ಮಾಡಿದಾಗಂಥ ರೆಮಿಡಿ, ಎಸ್ಪೆಷಲಿ ಹಾರ್ಟು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ನಿಮ್ಮ ಕೈಯಲ್ಲಿ ಯಾವಾಗ ಆಗ್ತಾ ಇಲ್ಲ ನೋಡಿ, ಸೂರ್ಯನ ಜೊತೆ ರಾಹು ಬಂದಾಗ ಗ್ರಹಣ ದೋಷ ಆಗುತ್ತೆ, ಸೂರ್ಯನ ಜೊತೆ ರಾಹು ಬಂದಾಗ ಪಿತೃದೋಷ ಕೂಡ ಆಗುತ್ತೆ. ಸೊ ಇದಕ್ಕೆ ಪಿತೃದೋಷ ಪರಿಹಾರ ಮಾಡಬೇಕು, ಸೂರ್ಯಗ್ರಹ ರಾಹುಗ್ರಹ ಶಾಂತಿ ಮಾಡಬೇಕು. ಅದರ ಜೊತೆಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವ ರಾಶಿಯಲ್ಲಿ ಏನು ಅಫ್ಲಿಕ್ಟ್ ಆಗ್ತಾಯಿದೆ ಅದಕ್ಕೆ ಶಾಂತಿ ಮಾಡಬೇಕು. ಸೊ ಇದೆಲ್ಲ ಪರಿಹಾರ ಮಾಡಿದ್ರೆ ಖಂಡಿತ ನಿಮಗೆ ಈ ಒಂದು ಹಾರ್ಟಿನ ಸಮಸ್ಯೆಯಿಂದ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಇದರಿಂದ ಹೊರಗಡೆ ಬರ್ಬೋದು. ಯಾವುದೇ ರೋಗ ರುಜಿನಗಳಿದ್ರೂ ಕೂಡ ಇದರಿಂದ ಹೊರಗೆ ಬರೋ ಅಂಥ ಯೋಗ ನಿಮ್ಮ ಜಾತಕದಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ದಾರಿ ನೋಡ್ಕೊಳ್ಳಿ, ಅದಕ್ಕೆ ತಕ್ಕ ಹಾಗೆ ರೆಮಿಡಿ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಾಗ ಹೋಮ ಯಜ್ಞ ಆಗಾದಿಗಳು ಕೂಡ ಇದೆ, ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಇನ್ನಷ್ಟು ವಿಷಯಗಳನ್ನ ತರ್ತೀನಿ.